ಜಿಲ್ಲೆಯ ಸಮಸ್ತ ದ್ವಿಚಕ್ರ ವಾಹನ ಸವಾರರಲ್ಲಿ ಒಂದು ನಮ್ಮ ಇಲಾಖೆ ವತಿಯಿಂದ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಾವು ಈ ಒಂದು ತಿಂಗಳು ಜುಲೈ 15ನೇ ತಾರೀಕಿಂದ ಆಗಸ್ಟ್ 15ನೇ ತಾರೀಕು ಒಂದು ಅಭಿಯಾನ ಮಾಡಿದ್ವಿ. ಹೆಲ್ಮೆಟ್ ಅನ್ನ ಧರಿಸಿ ತಮ್ಮ ಜೀವನ ಉಳಿಸಿ ಅಂತೇಳಿ. ಸೊ ಒಂದು ತಿಂಗಳು ಕಾಲಗಳ ನಾವು ಸಾರ್ವಜನಿಕರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸೋದಕ್ಕೋಸ್ಕರ ಒಂದು ಕಾಲಾವಕಾಶವನ್ನು ಕೊಟ್ಟು, ಅವಾಗ ಎಲ್ಲರಿಗೂ ಕೂಡ ಹೆಲ್ಮೆಟ್ ಧರಿಸೋದಕ್ಕೆ ಅವಕಾಶ ಕೊಟ್ಟಿದ್ವಿ. ಯಾವುದೇ ದಂಡವನ್ನ ನಾವು ವಿಧಿಸ್ತಾ ಇರಲಿಲ್ಲ. ಈಗ ಒಂದು ತಿಂಗಳ ಅಂತ ಅಭಿಯಾನ ಮಾಡಿ ಈಗ ಕಂಪಲ್ಸರಿಯಾಗಿ ನಾವು ಯಾರು ವಿತೌಟ್ ಹೆಲ್ಮೆಟ್ ವಾಹನವನ್ನು ಸವಾರ ಮಾಡ್ತಾರೋ ಅವರಿಗೆ ಕಡ್ಡಾಯವಾಗಿ ನಾವು ದಂಡವನ್ನ ವಿಧಿಸ್ತೀವಿ. ಅಥವಾ ದಂಡವನ್ನ ಕಟ್ಟದೇ ಇದ್ರೆ ವಾಹನವನ್ನು ಅಮಾನತು ಪಡಿಸ್ಕೊಳ್ತೀವಿ. ಸೊ ಆದ್ರಿಂದ ಎಲ್ಲಾ ಸಾರ್ವಜನಿಕರು, ದ್ವಿಚಕ್ರ ವಾಹನ ಸವಾರರು ತಮ್ಮ ವಾಹನ ಚಲಾವಣೆ ಮಾಡ್ಬೇಕಾದ್ರೆ, ತಮ್ಮ ದ್ವಿಚಕ್ರ ವಾಹನವನ್ನ ಚಾಲನೆ ಮಾಡ್ಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸ್ಕೋಬೇಕು. ಹೆಲ್ಮೆಟ್ ಅಂತ ಧರಿಸಿದಂತವರಿಗೆ ಯಾವುದೇ ವಾಹನ ತಪಾಸಣೆಯನ್ನು ನಾವು ವಿನಾಯಿತಿಯನ್ನು ಕೊಡ್ತೀವಿ. ಮತ್ತು ಈಗ ಯಾರು ಹೆಲ್ಮೆಟ್ ದಂಡ ಕಟ್ಟೋದಕ್ಕೆ ನಿರಾಕರಿಸ್ತಾರೋ ಅವರು ಹೊಸ ಹೆಲ್ಮೆಟ್ ಅನ್ನ ತಂದು ಪರ್ಚೇಸ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು. ಅವರಿಗೆ ದಂಡದಿಂದ ವಿನಾಯಿತಿ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ವಿತೌಟ್ ಹೆಲ್ಮೆಟ್ ಇಲ್ದಲೆ ನಾವು ವಾಹನವನ್ನ ಚಲಾವಣೆ ಮಾಡೋದಕ್ಕೆ ಅವಕಾಶವನ್ನು ನೀಡೋದಿಲ್ಲ. ದಯವಿಟ್ಟು ಸಾರ್ವಜನಿಕರೆಲ್ಲರೂ ಪೊಲೀಸ್ ಇಲಾಖೆ ವತಿಯಿಂದ ಸಹಕರಿಸಬೇಕಾಗಿ ಮನವಿ ಮಾಡ್ಕೊಳ್ತೀವಿ. ಹೆಲ್ಮೆಟ್ ಇನ್ಮುಂದೆ ಕಡ್ಡಾಯ. ಇನ್ಮುಂದೆ ಯಾವುದೇ ರೀತಿಯ ವಾಹನಗಳನ್ನ, ದ್ವಿಚಕ್ರ ವಾಹನಗಳಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಕಡ್ಡಾಯವಾಗಿರುತ್ತೆ. ಈ ಪ್ರಕ್ರಿಯೆ ನಿರಂತರವಾಗಿರುತ್ತೆ. ಯಾವುದೇ ಕಾರಣಕ್ಕೂ ನಾವು ಹೆಲ್ಮೆಟ್ ಇಲ್ದರೆ ಸವಾರಿ ಮಾಡ್ತಕ್ಕಂಥ ವಾಹನಗಳನ್ನ ಇನ್ಮುಂದೆ ನಾವು ಕಡ್ಡಾಯವಾಗಿ ತಪಾಸಣೆಗೊಳಿಸಿ ದಂಡವನ್ನ ವಿಧಿಸ್ತೀವಿ.